ಈಗ ಕುಂಡಲಿನಿ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಹೌದು, ಯಾವುದೋ ಒಂದು ಹಂತದಲ್ಲಿ ಅದು ಆಕ್ಟಿವೇಟ್ ಆಗತ್ತೆ. ಅಲ್ಲಿಂದ ನಡೆಯುವ ಚಮತ್ಕಾರಗಳು, ವಿಸ್ಮಯಗಳು ಸುತ್ತ ಇರುವ ಅಷ್ಟೂ ಜನಕ್ಕೆ ಸುಪ್ತವಾಗಿ ಡಾರ್ಮೆಂಟ್ ಎನರ್ಜಿ, ಶಿವಲಿಂಗನ ಸುತ್ತ ಒಂದು ಸರ್ಪ ಹೇಗೆ ಸುತ್ತ ಹಾಕೊಂಡ್ರೆ 3.5 ಸುತ್ತು ಸುಪ್ತವಾಗಿ ಕೂತಿದ್ರೆ ಹೇಗೆ ಕಾಣುತ್ತೋ ಅದೇ ತರ ಈ ಶಕ್ತಿ ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲೂ, ನಮ್ಮ ಬೆನ್ಮೂಳೆಯ ತುದಿಯಲ್ಲಿ ಮೂಲಾಧಾರ ಚಕ್ರದಲ್ಲಿ ಅದು ಸುಪ್ತವಾಗಿ ಎಷ್ಟು ಜನಕ್ಕೆ ತುಂಬಾ ರಿಲೇಟ್ ಆಯ್ತು ಅಂದ್ರೆ, ಅದೇ ಪಾಡ್ಕಾಸ್ಟ್ ಅಲ್ಲಿ ಕೂಡ ನಾವು ಒಂದು ಹಿಂಟ್ ಕೊಟ್ವಿ. ನೆಕ್ಸ್ಟ್ ನಾವು ಮಾತಾಡಿದ್ರೆ ಕುಂಡಲಿನಿ ಶಕ್ತಿ ಬಗ್ಗೆ ಅಂತ. ಹೌದು ನಿಮಗೆ ನೆನಪಿದೆಯಾ ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ನೀವು ಮಾತಾಡ್ತಾ ಹೇಳ್ತಿದ್ರಿ ಒಂದ್ ಸ್ಪೆಷಲ್ ಎನರ್ಜಿ ಇರುತ್ತೆ, ಆರಾ ಹೌದು ಆರಾ ಒಂದ್ ಸ್ಪೆಷಲ್ ಎನರ್ಜಿ ಇರುತ್ತೆ. ಆಕ್ಚುಲಿ ಫಸ್ಟ್ ಆ ಸ್ಪೆಷಲ್ ಎನರ್ಜಿ ಏನು ಅಂತ ತಿಳ್ಕೋಣ. ಎಸ್ ಸರಿ. ಇವತ್ತು ನಾನು ಯಾವ ಒಂದು ವಿಶೇಷವಾದ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಶಕ್ತಿಯ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಯಾವುದಾದ್ರೂ ವ್ಯಕ್ತಿಗೆ ಆಸಕ್ತಿ ಇದ್ದಿದ್ದೇ ಆದ್ರೆ, ಪ್ರಾಮಾಣಿಕವಾಗಿ ಅದ್ರ ಮೇಲೆ ಕೆಲಸ ಮಾಡಿದ್ದೇ ಆದ್ರೆ, ಇನ್ಯಾವತ್ತಿಗೂ ಆ ವ್ಯಕ್ತಿ ಇಡೀ ಜನ್ಮದಲ್ಲಿ ಆ ಕ್ಷಣದಿಂದ ಭಯದಲ್ಲಿ, ಸಂಕ್ಷಿಪ್ತತೆಯಲ್ಲಿ ಅಥವಾ ಕೊರತೆಯಲ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ದಟ್ ಪರ್ಸನ್ ವಿಲ್ ನೆವರ್ ಬಿ ದಟ್ ಓಲ್ಡ್ ಲಿಮಿಟೆಡ್ ಪರ್ಸನ್. ಆ ಥರದ್ದೊಂದು ಅದ್ಭುತವಾದ ಪರಿವರ್ತನೆಯನ್ನ, ಆ ಶಕ್ತಿಯನ್ನ ಅನಾವರಣ ಮಾಡಿಸ್ಕೊಳ್ಳೋದ್ರಿಂದ ಆ ಅನುಭವನ ಪಡೆಯೋಕೆ ಸಾಧ್ಯ ಇದೆ. ಇಲ್ಲಿ ಈ ಶಕ್ತಿಯ ವಿಶೇಷವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಉದಾಹರಣೆಗಳನ್ನ ನಾನು ಕೊಡ್ತೀನಿ. ಇದನ್ನ ನಾವು ಕೇಳ್ಬೇಕಾದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಮನುಷ್ಯರಪ್ಪ, ಅವ್ರ ಕೈಲಾಯ್ತು, ನಮ್ಮ ಕೈಲಿ ಎಲ್ಲಾಗತ್ತೆ ಅಂತ ನಮ್ಗೆ ಅನ್ನಿಸ್ಬೋದು. ಆದ್ರೆ ನಾನು ಆ ಒಂದು ಎಕ್ಸಾಂಪಲ್ಸ್ ಕೊಟ್ಟಾಗ ನಮಗೆ ಈ ಥರದ್ದು ಒಂದು ಪಾಸಿಬಿಲಿಟಿ ನಮ್ಮ ಕಣ್ಮುಂದೆನೆ, ಅದರಲ್ಲೂ ಭಾರತದಲ್ಲಿ ಒಂದೊಂದು ಗ್ರಾಮದಲ್ಲೂ ಒಂದೊಂದು ಪ್ರಾಂತ್ಯದಲ್ಲೂ ಈ ಥರದವ್ರನ್ನ ನಾವು ನೋಡಿದೀವಿ. ಅಂದ್ರೆ ಸಾಮಾನ್ಯರು ಅನ್ನಿಸ್ಕೊಂಡಂತಹ ಒಬ್ಬ ಸಂತರು ರಾಮಕೃಷ್ಣ ಪರಮಹಂಸರು ಈ ಶಕ್ತಿಯನ್ನ ಜಾಗೃತ ಮಾಡ್ಕೊಂಡಿದ್ದಕ್ಕೆ ಸಾಕ್ಷಾತ್ ಕಾಳಿಯೇ ಬಂದು ಪ್ರತಿನಿತ್ಯ ಅವ್ರ ಹತ್ರ ಮಾತಾಡ್ತಾರೆ. ಇನ್ನು ಎಲ್ಲವನ್ನೂ ಪರಿತ್ಯಾಗ ಮಾಡಿ ಹೊಟ್ಟೋಗ್ತೀನಿ, ನನಗೆ ಏನೂ ಬೇಡಪ್ಪ ಅಂತ ಹೋದ ಬುದ್ಧನ ಅನುಯಾಯಿಗಳು ನೀವು ಭೂಮಿ ಮೇಲೆ ಎಲ್ಲೇ ಹೋದ್ರು, ಭಾರತ ದೇಶ ಅಷ್ಟೇ ಅಲ್ಲ, ಒಂದು ಪೀಸ್ ಆಫ್ ಮೈಂಡ್, ಒಂದು ರಿಲ್ಯಾಕ್ಸೇಷನ್, ಮೆಡಿಟೇಷನ್ ಅಂದ್ರೆ ಅವ್ರದೇ ಪಿಕ್ಚರ್ ಕಣ್ಮುಂದೆ ಬರೋ ಲೆವೆಲ್ಗೆ ಬೆಳೆದು ಹೋಗ್ತಾರೆ. ಇನ್ನು ಬಡವರಿಗೆ ಆಧ್ಯಾತ್ಮವನ್ನು ಕೊಡ್ತೀನಿ ನಾನು, ಜಾತಿ ಧರ್ಮವನ್ನ ಮೀರಿ ಒಂದು ಬೆಟ್ಟದಲ್ಲೇ ಆ ಪರಶಿವನನ್ನ ನಾನು ಆರಾಧನೆ ಮಾಡುವಂತ ಒಂದು ಜಾಗೃತಿಯನ್ನ ಮಾಡ್ತೀನಿ ಅಂತ ಅರುಣಾಚಲೇಶ್ವರನ ಆರಾಧನೆ ಮಾಡಿ ರಮಣ ಮಹರ್ಷಿಗಳು, ಒಂದು ಸಾಮಾನ್ಯ ಸಂತರು ಎಲ್ಲವನ್ನು ಹಾಕೊಳ್ಳೋ ಬಟ್ಟೆನೂ ನನಗ್ ಬೇಡ ಅಂತ ಪರಿತ್ಯಾಗ ಮಾಡೋರು, ಇವತ್ತಿಗೂ ನೀವು ನೋಡಬಹುದು ಇಡೀ ಭೂಮಿಯ ಸೃಷ್ಟಿಯ ಕೇಂದ್ರ ಬಿಂದುವೇನೋ ಅನ್ನೋ ತರ ಅರುಣಾಚಲೇಶ್ವರ ಅಲ್ಲಿ ಕೂತಿದ್ದಾರೆ. ಇವತ್ತಿಗೂ ಅಲ್ಲಿ ಪರಿಕ್ರಮ ಮಾಡ್ತಾರೆ, ನಿಮ್ಗೆ ಗೊತ್ತಿರಬಹುದು. ಹೀಗೆ ಉದಾಹರಣೆಗಳನ್ನ ನಾವು ಭಾರತ ದೇಶದಲ್ಲಂತೂ ಅಸಂಖ್ಯಾತ ರೀತಿಯಲ್ಲಿ ಕೊಡ್ತಾ ಹೋಗ್ಬೋದು. ಸ್ವಾಮಿ ವಿವೇಕಾನಂದ ಅವರು ಇಡೀ ವಿಶ್ವಕ್ಕೆ ಹಿಂದೂ ಧರ್ಮದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಭಾರತದ ಕಡೆ ಗೌರವದಿಂದ ನೋಡುವಂತ ಒಂದು ಶಕ್ತಿಯನ್ನು ಜಾಗೃತ ಮಾಡಿದ್ದಿರ್ಬೋದು, ಭಾರತ ಮಾತೆಯ ದರ್ಶನ ಆಗಿದ್ದಿರಬಹುದು. ಇನ್ನು ನನಗೆ ಪರ್ಸನಲಿ ತುಂಬಾ ಫೇವರೇಟ್, ಕೇವಲ ಕೆಲವೊಂದು ಸಾಮಾನ್ಯವಾದ ವಾಕ್ಯಗಳನ್ನ ವಚನವನ್ನಾಗಿ ಮಾಡಿ ನಮ್ಮೊಳಗೆ ಎಂತ ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ಆಧ್ಯಾತ್ಮದ ಸ್ಪರ್ಶವನ್ನ ಸಾಲುಗಳಲ್ಲಿ ಅನುಭವಕ್ಕೆ ಕೊಟ್ಟ ಬಸವಣ್ಣವರು, ಅವರ ಅನುಯಾಯಿಗಳನ್ನ ನೆನೆಸ್ಕೊಂಡ್ರಂತೂ ಯಾವ ಜನ್ಮದ ಪುಣ್ಯವೋ ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ ಅಂತ ಅನ್ಸುತ್ತೆ. ಇದೆಲ್ಲವೂ ಅವ್ರ ಒಳಗಡೆ ಏನೋ ಒಂದು ವಿಶೇಷವಾದ ಶಕ್ತಿ ಜಾಗೃತವಾಗಿ ಇನ್ನೊಬ್ಬರಿಗೂ ಆ ಜಾಗೃತಿಯನ್ನ ಮೂಡಿಸುವಂತ ಕ್ರಿಯೆಗಳನ್ನ ಮಾಡೋದ್ರಿಂದ ಆಗಿದೆ. ಏನದು ಅಂತ ಪ್ರಶ್ನೆ ಬಂದಾಗ ನಮ್ಗೆ ಕುಂಡಲಿನಿ ಶಕ್ತಿ ಅಥವಾ ಕುಂಡಲಿನಿ ಶಕ್ತಿಯ ಜಾಗೃತದಿಂದ ಇದು ಆಗಿದೆ ಅನ್ನೋದು ಗೊತ್ತಾಗತ್ತೆ. ಅದನ್ನ ನಾವಿವತ್ತು ಸುಲಭವಾದ ರೀತಿ, ಯಾಕಂದ್ರೆ ಇದು ತುಂಬಾ ಕಾಂಟ್ರವರ್ಸಿಗೆ ಒಳಗಾಗಿರೋ ಟಾಪಿಕ್ ಸರ್, ಮತ್ತೆ ಒಂದು ರೀತಿ ಕಾಂಪ್ಲೆಕ್ಸ್. ಹೌದು, ಮತ್ತೆ ತುಂಬಾ ಒಂಥರ ಎಕ್ಸ್ಪ್ಲಾಯ್ಟು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ 500 ರೂಪಾಯಿ ಕೊಟ್ರೆ ಕುಂಡಲಿನಿ ಅವೇಕನ್ ಮಾಡ್ತೀವಿ ಅನ್ನೋ ಎಕ್ಸಾಕ್ಟ್ಲಿ. ಸೊ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಅದರಿಂದ ನಮ್ಗೆ ಏನಾಗುತ್ತೆ, ಇಷ್ಟೆಲ್ಲ ಆಗ್ಬೇಕಾದ್ರೆ ಇದು ನಿಜಾನಾ ಅಂತ ಅನ್ಸುತ್ತೆ, ಅಥವಾ ಕೆಲವು ಸತಿ ನಿಜಾನೇ ಅಲ್ವಾ ಅನ್ಸುತ್ತೆ. ತುಂಬಾ ಸಿಂಪ್ಲಿಫೈಡ್ ಆಗಿ ಅದ್ಭುತವಾಗಿ ನಾನು ಆಗ್ಲೇ ಹೇಳಿದಾಗೆ ಪ್ರಾಮಾಣಿಕವಾಗಿ ನಿಮ್ಗೆ ಅದ ಆ ಶಕ್ತಿ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದು ಪ್ರಾಮಾಣಿಕವಾಗಿ ಅದ್ರ ಮೇಲೆ ವರ್ಕ್ ಮಾಡುವಂತ ತಾಕತ್ತು ನಿಜವಾಗ್ಲೂ ಇದ್ರೆ ಅದರ ಅನುಭವ ಖಚಿತವಾಗಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೂ ಬರುತ್ತೆ. ಬಟ್ ಅದಕ್ಕೆ ಕೆಲವೊಂದು ನಿರ್ಬಂಧನಗಳಿದೆ, ಕೆಲವೊಂದು ಸೂಚನೆಗಳಿವೆ, ಕೆಲವೊಂದು ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಸೊ ಸಿಂಪಲ್ ವರ್ಷನ್ ಅಲ್ಲಿ ಖಂಡಿತ ನಾವೆಲ್ಲರೂ ಇದನ್ನು ತಿಳ್ಕೊಳ್ಬೇಕು. ಬಿಕಾಸ್ ಈಚ್ ಒನ್ ಆಫ್ ಅಸ್ ಹ್ಯಾವ್ ಇಟ್. ನಿಮ್ಮ ಹತ್ರ ಇದೆ, ನನ್ನ ಹತ್ರ ಇದೆ, ಎಲ್ಲರ ಹತ್ರ ಇದೆ, ಸಾಮಾನ್ಯರಲ್ಲೂ ಇದೆ. ಆದ್ರೆ ಅದನ್ನ ತಿಳ್ಕೊಂಡಾಗ ಅದ್ರ ಮೇಲೆ ವರ್ಕ್ ಮಾಡಿದಾಗ ಮಾತ್ರ ಅದು ಅನುಭವ. ಸೊ ಈಗ ಕುಂಡಲಿನಿ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಹೌದು. ಈಗ ನಾನು ಅರ್ಥ ಮಾಡ್ಕೊಂಡಿರೋದು ಏನು ಅಂದ್ರೆ, ಈಗ ನಾವು ಯಾವ್ಯಾವ ಹೆಸರು ಹೇಳಿದ್ರು, ರಾಮಕೃಷ್ಣ ಪರಮಹಂಸರು, ನಮ್ಮ ಬಸವಣ್ಣನವರಾಗ್ಬೋದು, ಪ್ರತಿಯೊಬ್ಬರು ಮಹನೀಯರಲ್ಲೂ ಕೂಡ ಹೌದು
ಯಾವುದೋ ಒಂದು ಹಂತದಲ್ಲಿ ಅದು ಆಕ್ಟಿವೇಟ್ ಆಗತ್ತೆ, ಹೌ- ಹೌದು ಹೌದು ಜಾಗೃತಗೊಳಿಸ್ಕೊಂಡಿದ್ದ ಅವರ ತಕ್ಷಣ ಸಾಧನೆಯಿಂದ. ಹಾ, ಹೌದು, ಇದೆಲ್ಲ ಮಿರಾಕಲ್ಸ್ ಅವ್ರ ಲೈಫಲ್ಲಿ ಆಗಕ್ ಶುರು ಆಯ್ತು. ಅಬ್ಸಲ್ಯೂಟ್ಲಿ ಸರ್. ಈಗ ನಮ್ಮಗಳಲ್ಲೂ ಕೂಡ ಇರ್ತಕ್ಕಂಥ ಆ ಕುಂಡಲಿನಿ ಶಕ್ತಿನ ಹ್ಮ್. ಆನ್ ಮಾಡ್ಕೊಂಡಾಗ, ಎಸ್, ಅದು ಅವೇಕನಿಂಗ್ ಆದಾಗ ಹೌದು. ನಮ್ಮಲ್ಲೂ ಕೂಡ ನಮ್ಮ ಜೀವನನ ರೂಪಿಸ್ಕೊಬಹುದು ಹೌದು. ಸರಿಯಾಗಿ ಅಂತ. ಸರ್, ಜೀವನ ರೂಪಿಸ್ಕೊಳ್ಳೋದು ಹೌದು. ಅಲ್ಲಿಂದ ನಡೆಯುವ ಚಮತ್ಕಾರಗಳು, ವಿಸ್ಮಯಗಳು ಸುತ್ತ ಇರುವ ಅಷ್ಟೂ ಜನಕ್ಕೆ, ಸಾವಿರಾರು ಜನಕ್ಕೆ ಅದರ ಲಾಭವನ್ನೂ ಕೊಟ್ಟು ನಮ್ಮಲ್ಲಿ ಆ ಪರಿಪೂರ್ಣತೆಯನ್ನು ಕಂಡುಕೊಂಡು ಆ ಒಂದು ಲಿಬರೇಷನ್, ಜೀವನ್ ಮುಕ್ತಿ ಅಂತ ಹೇಳ್ತೀವಲ್ಲ, ಆ ಹಂತದವರೆಗೂ ಅದು ಕರ್ಕೊಂಡು ಹೋಗುತ್ತೆ ತಾನೆ. ಅಲ್ಲ, ಈಗ ಕುಂಡಲಿನಿ ಅವೇಕಂದ್ರೆ ಬರೀ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟಿದ್ದು. ಯಾ ಸೊ ವೆರಿ ಗುಡ್ ಕ್ವೆಶನ್. ಯಾಕಂದ್ರೆ ನಮಗೆ ಆ ಬೇಸಿಕ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ. ಈಗ ಕುಂಡಲಿನಿ ಆ ಪದದ ಅರ್ಥವನ್ನ ನಾವು ಗಮನಿಸಿದ್ರೆ, ಕುಂಡಲ್ ಮತ್ತು ಇನಿ ಅನ್ನೋದನ್ನ ನಾವು ಸ್ಪ್ಲಿಟ್ ಮಾಡಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸುತ್ತ ಹಾಕೊಂಡಿರೋದು ಅಂತ ಅರ್ಥ. ದಟ್ ವಿಚ್ ಇಸ್ ಕಾಯಿಲ್ಡ್. ಸೊ ಆ ಒಂದು ಸುತ್ತ ಹಾಕೊಂಡಿರುವ, ಅದ್ರ ಒಳಗಡೆ ಇನ್ ಪೊಸೆಷನ್ ವಿತ್ ದಟ್ ಇರುವಂತದ್ದನ್ನ ನಾವು ಕುಂಡಲಿನಿ ಅಂತ ಹೇಳ್ತೀವಿ. ಸೊ ಈ ಕುಂಡಲಿನಿ ಶಕ್ತಿ ಅನ್ನೋದು ಸುಪ್ತವಾಗಿ, ಡಾರ್ಮೆಂಟ್ ಎನರ್ಜಿ, ಒಂದು ಲೇಟೆಂಟ್ Coiled ಎನರ್ಜಿ. energy. ಹೌದು, 3.5 ಸುತ್ತು, ಒಂದು ಶಿವಲಿಂಗನ ಸುತ್ತ ಒಂದು ಸರ್ಪ ಹೇಗೆ ಸುತ್ತ ಹಾಕೊಂಡ್ರೆ 3.5 ಸುತ್ತು ಸುಪ್ತವಾಗಿ ಕೂತಿದ್ರೆ ಹೇಗೆ ಕಾಣುತ್ತೋ, ಅದೇ ತರ ಈ ಶಕ್ತಿ ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲೂ, ನಮ್ಮ ಬೆನ್ಮೂಳೆಯ ತುದಿಯಲ್ಲಿ ಮೂಲಾಧಾರ ಚಕ್ರದಲ್ಲಿ ಅದು ಸುಪ್ತವಾಗಿ ಕೂತಿರುತ್ತೆ. ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ, ಈ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಮ್ಯಾನಿಫೆಸ್ಟ್ ಆಗುತ್ತಲ್ಲ, ಅಂದ್ರೆ ಒಂದು ಗಂಡು ಹೆಣ್ಣು, ಒಂದು ಶಿವಶಕ್ತಿ ಸೇರಿದಾಗ ಇದನ್ನ ನಾವು ಫಿಸಿಕಲ್ ಲೆವೆಲ್ ಅಲ್ಲೂ ಅರ್ಥ ಮಾಡ್ಕೊಳ್ಬಹುದು. ಒಂದು ಫಿಸಿಕಲ್ ಲೆವೆಲ್ ಅಲ್ಲಿ ಇನ್ನೊಂದು ಜೀವಕ್ಕೆ ಜೀವ ಕೊಡುವ ಕೆಪಾಸಿಟಿ ಅದಕ್ಕಿದೆ. ಸೃಷ್ಟಿ ಅಬ್ಸಲ್ಯೂಟ್ಲಿ. ಅಷ್ಟಕ್ಕೆ ಸೀಮಿತನ? ಖಂಡಿತ ಅಲ್ಲ. ಅದು ಅದಾದ್ಮೇಲೆ ಮತ್ತೆ ಸುಪ್ತವಾಗಿ, ಗುಪ್ತವಾಗಿ ಕೂತಿರುತ್ತೆ. ಅದು ಸೃಷ್ಟಿಯ ಜೊತೆಯಲ್ಲಿ ಬೇರೆಲ್ಲ ಏನು ವಿಸ್ಮಯಗಳನ್ನ ಸೃಷ್ಟಿ ಮಾಡಬಹುದಾಗಿದೆ, ಅದನ್ನ ಬೇಕು ಅಂತ ನಾವು ಕೆಲವೊಂದು ನಿರ್ದಿಷ್ಟವಾದ ರೀತಿಯಲ್ಲಿ ಪ್ರಚೋದನೆ ಮಾಡಿಸಿದಾಗ ಆ ಅನುಭವಗಳು ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಆ ಶಿವಶಕ್ತಿ ತತ್ವದ ಬಗ್ಗೆ ಮಾತಾಡ್ತಾ ಇದೀವಿ, ಮತ್ತು ಯಾವ ಒಂದು ಪವರ್, ಯಾವ ಒಂದು ಶಕ್ತಿ ಇಡೀ ಸಹಸ್ರ ಕೋಟಿ ಜೀವರಾಶಿಗಳಿಗೆ ಲೈಫ್, ಜೀವ ಕೊಟ್ಟಿದ್ಯೋ, ಆ ಶಕ್ತಿ ನಮ್ಮಲ್ಲೂ ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದನ್ನ ನಾವು ಕೆಲವೊಂದು ಯೋಗ, ಧ್ಯಾನ, ನಿಯಮ, ಕ್ರಿಯೆ, ಅನುಷ್ಠಾನ, ತಂತ್ರ, ಯಂತ್ರ ಎಲ್ಲ ಸಾಧನೆಗಳ ಮೂಲಕ ಜಾಗೃತ ಮಾಡಿಕೊಂಡು ಕೇವಲ ಇನ್ನೊಂದು ಜೀವಕ್ಕೆ ಜೀವ ಕೊಡೋದಷ್ಟೇ ಅಲ್ಲ, ಬೇರೆ ರೀತಿಯಲ್ಲೂ ಹಂತ ಹಂತವಾಗಿ ಅದನ್ನು ಬಳಸ್ಕೊಳ್ಬಹುದಾಗಿದೆ. ಆ ಶಕ್ತಿಯನ್ನೇ ನಾವು ಕುಂಡಲಿನಿ ಶಕ್ತಿ ಅಂತ ಕರಿತೀವಿ. ಇನ್ನು ನೀವು ಹೇಳಿದ್ರಿ ಎನರ್ಜಿ ಅಂತ. ದಟ್ ಈಸ್ ಅ ವೆರಿ ಗುಡ್ ಟರ್ಮ್. ಯಾಕಂದ್ರೆ ತುಂಬಾ ಜನ ಇದನ್ನ ನ್ಯಾಚುರಲ್ ನಾರ್ಮಲ್ ಎನರ್ಜಿ ಅಂತ ಅನ್ಕೊಳ್ತಾರೆ. ಇಲ್ಲಿ ಸ್ವಲ್ಪ ಡಿವಿಷನ್ ನಾವು ಅರ್ಥ ಮಾಡ್ಕೋಬೇಕು. ಇದು ಎನರ್ಜಿ ಅಂದ್ರೆ ನಮ್ಮ ಸಂಸ್ಕೃತದಲ್ಲಿ ಪ್ರಾಣ ಅಂತ ಕರಿತೀವಿ, ಲೈಫ್ ಫೋರ್ಸ್ ಎನರ್ಜಿ, ಕ್ವಾಂಟಮ್ ಎನರ್ಜಿ. ಇದು ನಮ್ಮ ದೇಹದಲ್ಲಿ ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಒಂದು ಸರ್ಕ್ಯೂಟ್ ಆಫ್ ಎನರ್ಜಿ ತರ ಹರಿತಿರುತ್ತೆ. ಅದು ವೈಟಲ್ ಬಾಡಿಯಲ್ಲಿ ನಡೆಯುವಂಥದ್ದು, ವೈಟಲ್ ಕಾನ್ಸೆಪ್ಟ್ ಅದು. ಇದು ಸ್ಪಿರಿಚುವಲ್ ಎನರ್ಜಿ, ದಟ್ ವಿಚ್ ಇಸ್ ಡಾರ್ಮೆಂಟ್. ನೀವು ಅದನ್ನ ಪ್ರಚೋದನೆ ಮಾಡೋವರೆಗೂ ಅದು ಎದ್ದೇಳೋದಿಲ್ಲ, ಅದೇನು ಮಾಡಲ್ಲ, ಅದ್ರ ಪಾಡೋದು ಸುಮ್ಮನೆ ಒಂದು ಸರ್ಪ ಹೇಗೆ ಮಲಗಿರುತ್ತೋ ಲಿಟ್ರಲಿ ಅದೇ ತರ ಸುಮ್ಮನಿರುತ್ತೆ. ನೀವು ಅದನ್ನ ಪ್ರಚೋದನೆ ಮಾಡೋದ್ರ ಕಡೆ ವರ್ಕ್ ಮಾಡಿದ್ರೆ ಮಾತ್ರ ಅದು ಎದ್ದು ತನ್ನ ಕೆಲವೊಂದು ಇದನ್ನ ಮಾಡ್ತಾರೆ. ಓಕೆ, ಈಗ ಎರಡು ವಿಚಾರ. ಒಂದು, ಈಗ ನಮ್ಮ ದೇಹದಲ್ಲಿ ಹೇಗೆ ಹಾರ್ಟು, ಕಿಡ್ನಿ, ಈಗ ಸ್ಪೈನಲ್ ಕಾರ್ಡ್ ಎಲ್ಲ ಇರುತ್ತಲ್ಲ, ಇದೆಲ್ಲ ಕಾಣಿಸುತ್ತೆ ನಮಗೆ, ಹೌದು ಅಲ್ವಾ? ಹೌದು. ಈಗ ನೀವು ಹೇಳಿದ್ರಿ ಹಿಂದೆ ನಮ್ಮ ಸ್ಪೈನಲ್ ಕಾರ್ಡ್ ಹಿಂದೆ ಅಲ್ಲಿ ಬೆನ್ಮೂಳೆ ತುದಿಯಲ್ಲಿ ಮೂಲಾಧಾರ. Yes. ಮೂಲಾಧಾರ ಚಕ್ರದ ಹತ್ರ ಹ್ಮ್. ಇರ್ತಕ್ಕಂಥ ಹ್ಮ್. ಈ ಕಾಯಿಲ್ಡ್ ಎನರ್ಜಿ. ಹ್ಮ್. ಅಂದ್ರೆ ಉದಾಹರಣೆಗೆ ಈ ಮನೆಗಳಲ್ಲಿ ಕರೆಂಟ್ ಸ್ಟವ್ ಇಟ್ಟಿದ್ರೆ ಅದ್ರ ಒಳಗಡೆ ಕಾಯಿಲ್ಸ್ ಹಾಕಿರ್ತಾರಲ್ಲ, ಸೇಮ್ ಹಂಗೆ ಪರ್ಫೆಕ್ಟ್ ಆ ಎಕ್ಸಾಂಪಲ್. ಕಾಯಿಲು ಅಥವಾ ಯಾವ್ದಾರ ಒಂದು ಹಾವು ಹೆಂಗ್ ಸುತ್ಕೊಂಡು ಮಲಗಿರುತ್ತೆ ಎಕ್ಸಾಕ್ಟ್ಲಿ ಲೈಕ್ ಹಂಗಿರುತ್ತೆ, ದಟ್. ಅಲ್ವಾ? ಹೌದು ಇದೇನ್ ನೀವು ಹೇಳ್ತಿದ್ರ ಈ ಶೇಪ್ ಹೆಂಗಿರುತ್ತೆ ಅಂತ, ಇದು ಇಮ್ಯಾಜಿನರಿ ಥಿಂಗ್ ಹೌದು ಅಲ್ಲ? ಹೌದು. ಓಕೆ, ಈವನ್ ಚಕ್ರಗಳು ಅಷ್ಟೇ, ಉಪನಿಷತ್ತುಗಳಲ್ಲಿ ಅದು ನಮ್ಗೆ ಕೋರಿಲೇಟ್ ಆಗ್ಲಿ, ಅರ್ಥ ಆಗ್ಲಿ, ಅದಕ್ಕೆ ಹತ್ರ ಹೋಗ್ಲಿ ಅಂದಾಗ ಈ ತರದೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ. ಅಲ್ಲ, ಈಗ ಯಾಕಂದ್ರೆ ಯಾವ್ದಾರ ಒಂದು ಮನುಷ್ಯಂದು ಎಸ್, ಮೂಲಾಧಾರ ಕಟ್ ಮಾಡ್ಬಿಟ್ಟು ಅಲ್ಲಿ ತೋರಿಸಿ ಅಂದ್ರೆ ಕಾಣಿಸಲ್ಲ. ಹೌದು. ಒಂದು ಪ್ರೈವೇಟ್ ಪಾರ್ಟ್ಸ್ ಹತ್ರನೋ ಅಥವಾ ಅನಾಥ ಚಕ್ರ ಅಂದಾಗ ಅದನ್ನು ಅಲ್ಲ. ಆಮೇಲೆ ನಾವು ಹಾರ್ಟ್ ಸೆಂಟರ್, ಹೀಲಿಂಗ್ ಹಾರ್ಟ್ ಅಂತೆಲ್ಲ ಅಂದಾಗ ನಾವು ಫಿಸಿಕಲ್ ಹಾರ್ಟ್ ಬಗ್ಗೆ ಆಕ್ಚುಲಿ ಮಾತಾಡ್ತಾ ಇಲ್ಲ. ವಿ ಆರ್ ಟಾಕಿಂಗ್ ಅಬೌಟ್ ದಟ್ ಸೆಂಟರ್ ಆಫ್ ಎನರ್ಜಿ, ಆ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡ್ತಾ ಇದೀವಿ, ಆ ವೈಬ್ರೇಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಎಸ್, ಇಟ್ ಈಸ್ ಅನ್ ಎನರ್ಜಿ ಬಾಡಿ. ಒಂದು ಫಿಸಿಕಲ್ ಬಾಡಿ, ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ. ನಾವು ಎನರ್ಜಿ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಫಿಸಿಕಲ್ ಕಣ್ಣಿಂದ ನೋಡುವಂಥದ್ದಲ್ಲ, ಇದು ಅಂತರ್ ಕಣ್ಣಿನಿಂದ ಅನುಭವಕ್ಕೆ ಬರುವಂಥದ್ದು. ಓಕೆ, ಈಗ ನೀವು ಲಾಸ್ಟ್ ಟೈಮು ಆರಾ ಪಾಡ್ಕಾಸ್ಟ್ ಮಾಡಿದಾಗ ಕೂಡ ಹೇಳಿದ್ರಿ ನೀವು. ಹ್ಮ್. ಈಗ ಫಾರ್ ಎಕ್ಸಾಂಪಲ್, ನಾವೊಬ್ಬ ಮನುಷ್ಯರು ದೇಹ ಬಿಟ್ರು ಅಂದ ತಕ್ಷಣ ಪ್ರಾಣ ಹೋಯ್ತು ಅಂತ ಹೌದು. ಅಂತೀವಿ, ಅಥವಾ ಯಾರೋ ಉಸಿರಾಡ್ತಿರ್ತಾರೆ, ಸಡನ್ ಆಗಿ ಹಿಂಗ್ ಉಸಿರು ಹೇಳ್ಕೊಂಡ ತಕ್ಷಣ ಅಪ್ಪ ಜೀವ ಬಂತಪ್ಪ ಅಂತ ಅಂತೀವಿ. ಹೌದು ಆ ಜೀವ, ಪ್ರಾಣ, ಹೌದು ಏನೋ ಒಂದ್ ಶಕ್ತಿ ಅಂತ ನಾವು ಮಾತಾಡ್ತೀವಲ್ಲ, ಹೌದು. ಅದೇ ಕುಂಡಲಿನ. ನೋ ಸರ್,
ದಿಸ್ ಇಸ್ ಇನ್ ದಿ ವೈಟಲ್ ಬಾಡಿ. ಇದು ಪ್ರಾಣ, ಇದು ನಮ್ಮಲ್ಲಿ ಸತತವಾಗಿ ಹರಿತಾ ಇರೋದು, ಸತತವಾಗಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಖರ್ಚು ಮಾಡ್ತಿರ್ತೀವಿ, ತಗೊಳ್ತಾ ಇದು ಇರ್ತೀವಿ. ನಮ್ಮ ಫಿಸಿಕಲ್ ಬಾಡಿ ಹೌದು, ಅಂದ್ರೆ ಇಟ್ ಇಸ್ ಇನ್ ದ ವೈಟಲ್ ಬಾಡಿ. ಇದು ಒಂದು ಅಬ್ಸಲ್ಯೂಟ್ ಸ್ಪಿರಿಚುವಲ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಲ್ಲಿ ಇರುವಂತಹ ಆ ಒಂದು ಲೈಫ್ ಕ್ರಿಯೇಟ್ ಮಾಡುವಂತ ಒಂದು ಶಕ್ತಿ. ಅಂದ್ರೆ ಈಗ ನಮ್ಮ ತಂದೆ ತಾಯಿಯಿಂದ ನಮ್ಗೇನೊಂದು ಜೀವ ಸಿಕ್ತೋ, ಆ ಒಂದು ಪೊಟೆನ್ಶಿಯಲ್ ಎನರ್ಜಿ ಏನಿದೆ ಅದನ್ನ ಫೆಮಿನೈನ್ ಅಂತ ಕರಿತೀವಿ. ಕುಂಡಲಿನಿ ಇಸ್ ಮೋರ್ ಆಫ್ ಅ ಫೆಮಿನೈನ್ ಎನರ್ಜಿ. ಆ ಶಕ್ತಿ ಏನಿದೆ ಅದು ನಮ್ಮಲ್ಲೂ ಗುಪ್ತವಾಗಿ ಸಂಗ್ರಹವಾಗಿದೆ. ಅಂದ್ರೆ ಆ ಕ್ರಿಯೆ ಆಗಿದ ತಕ್ಷಣ ಅದೇನ್ ಮಾಯ ಆಗೋಗಿಲ್ಲ, ಅದು ನನ್ನ ಒಳಗಡೆನೆ ಇದೆ. ಇಟ್ ಇಸ್ ದೇರ್ ವಿದ್ ಇನ್ ಮೀ. ಸೊ ಆ ಕ್ರಿಯೇಷನ್ ಪ್ರಾಸೆಸ್ ಅಲ್ಲಿ ಆ ಶಕ್ತಿ ಏನು ಕ್ರಿಯೇಟ್ ಲೈಫ್ ಕೊಡ್ತು, ದಟ್ ಇಸ್ ವಿತ್ ಇನ್ ಮೀ. ಆ ಒಂದು ಲಾಕ್ ಆಗಿರುವಂತ ಒಂದು ಟ್ರೆಷರ್ ತರ ಲಾಕ್ ಆಗಿರೋ ಒಳಗಡೆ ಇರುವಂತ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ. ಅಲ್ಲ, ಈಗ ಇದೊಂದು ಸ್ವಲ್ಪ ಎಜ್ಜಿ ಕಂಟೆಂಟ್ ಅಂತ ಹೌದು. ಅನ್ಸ್ಬೋದು. ಕುಂಡಲಿನಿ ಬಗ್ಗೆ ಮುಂಚೆಯಿಂದ ಅದೊಂಥರ ಇದೆ. ಏನು ಎಸ್, ಕುಂಡಲಿನಿ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಹ್ಮ್. ನಿಮ್ಮ ಸೆಕ್ಷುವಲ್ ಎನರ್ಜೀಸ್ ನ ರಿಲೀಸ್ ಮಾಡಬೇಕು ಅಂತ. ಎಸ್, ಈಗ ಉದಾಹರಣೆಗೆ ಒಂದು ಗಂಡು ಹೆಣ್ಣು ಸೇರಿದಾಗ ಹ್ಮ್. ಒಂದು ಮಿಲನ ಕ್ರಿಯೆ ಏನಾಗತ್ತಲ್ಲ, ಹ್ಮ್. ಈಗ ಒಂದು ಹುಡುಗಿ ಅಂದ್ರೆ ಹುಡುಗನ ಕಡೆಯಿಂದ ಒಂದು ಎನ್ಜಾಕ್ಯುಲೇಷನ್, ಹ್ಮ್. ಆಮೇಲೆ ಒಂದು ಹೆಣ್ಮಗಳ ದೇಹದಲ್ಲಿ ಅದನ್ನ Reactions ಆಗ್- ರಿಯಾಕ್ಷನ್ಸ್ yes. ಆಗೋದು. ಹೌದು. ಈ ಟೈಮ್ ಅಲ್ಲಿ ಹ್ಮ್. ಅಲ್ಲಿ ಸೈಂಟಿಫಿಕ್ ಆಗಿ ಪ್ರೋಸೆಸ್ ನಡೆಯುತ್ತೆ. ಅದು ಈಗ ಒಂದು ಸ್ಪರ್ಮ್ ಹೋಗಿ ಒಂದು ಓವಮ್ಗೆ ಒಂದು ಮೊಟ್ಟೆಗೆ ಹೋಗಿ ಹ್ಮ್. ವೀರ್ಯಾಣು ಹ್ಮ್. ಟಚ್ ಮಾಡುವಂತದ್ದು ಎಷ್ಟೋ ಮಿಲಿಯನ್ಸ್ ಅಲ್ಲಿ ಒಂದ್ ಮಾತ್ರ ಆಗತ್ತೆ. ಸಕ್ಸಸ್ಫುಲ್ ಆ ಆಗುತ್ತೆ. ಒಂದು ಸಕ್ಸಸ್ಫುಲ್ ಆಗತ್ತೆ, ಅದೇನೆ ಭ್ರೂಣ ಹಾಕೋದು ಹೌದು, ಹೌದು, ಅಲ್ವಾ. ಈ ಪ್ರೋಸೆಸ್ ನಮ್ಗೆಲ್ಲ ಗೊತ್ತು. ಹೌದು. ಓಕೆ, ಇಲ್ಲಿ ಕುಂಡಲಿನಿ ಎನರ್ಜಿ ಎಲ್ಲಿಂದ ಎಲ್ಲಿ? ಸೊ ಯು ಆರ್ ಅಗೇನ್ ಟ್ರೈಂಗ್ ಟು ಲುಕ್ ಎಟ್ ಇಟ್ ಫ್ರಮ್ ದ ಆಂಗಲ್ ಆಫ್ ಬಯಾಲಜಿ. ಇಲ್ಲ, ಬಯಾಲಜಿ ಅಂತ ನಾನು ಹೇಳ್ತಿಲ್ಲ. ಎಸ್, ನಾನು ಹೇಳ್ತಿರೋದು ಈಗ ಸ್ಪಿರಿಚುವಲಿ. ದ ಹೋಲ್ ಪ್ರಾಸೆಸ್ ಇಸ್ ವೇರ್ ದ ಎನರ್ಜಿ ಇಸ್ ಓಕೆ, ಅವೇ. ಎಸ್, ಆ ಸೆಕ್ಷುವಲ್ ಹೌದು. ಎನರ್ಜಿನ ಎಸ್, ಅಂದ್ರೆ ಆ ಪ್ರಚೋದನೆ ಕೊಡುವಂಥದ್ದು, ಆ ಹೀಟ್ ಕ್ರಿಯೇಟ್ ಆಗುವಂಥದ್ದು. ಅದೇ ಕುಂಡಲಿನಿ. ಎಕ್ಸಾಕ್ಟ್ಲಿ ದ ಹೋಲ್, ಅಂದ್ರೆ ಇಟ್ ಇಸ್ ಟ್ರೈಂಗ್ ಟು ಅವೇಕನ್ ದಟ್ ಎನರ್ಜಿ. ಆ ಏನ್ ಶಕ್ತಿ ಇದೆ ಅದನ್ನ ಅವೇಕನ್ ಮಾಡಿ ಥ್ರೂ ದಟ್ ಇಟ್ ಇಸ್ ಟ್ರೈಂಗ್ ಟು ಗಿವ್ ಬರ್ತ್ ಟು ಅನದರ್ ಲೈಫ್. ಓಕೆ, Yes. ಹಾಗಿದ್ರೆ ದ ಹೋಲ್ ಪ್ರಾಸೆಸ್ ಇಟ್ ಇಸ್ ನೋ ಸಪರೇಟ್ ಫ್ರಮ್ ದ ಹೋಲ್ ಥಿಂಗ್. ಓಕೆ, ಈಗ ಹಾಗಿದ್ರೆ ಹ್ಮ್. ಬರೀ ಅದೊಂದು ಸೆಕ್ಷುವಲ್ ಆಕ್ಟ್ ಅಲ್ಲಿ ಹ್ಮ್. ಸುಮ್ಮನೆ ಹೆಂಗ್ ಸ್ವಿಚ್ ಆನ್ ಮಾಡ್ಕೊಡತ್ತಲ್ಲ. ಹ್ಮ್. ಸೊ ಎಕ್ಸಾಕ್ಟ್ಲಿ, ಇಟ್ಸ್ ಅಲ್ವಾ? ಮೊಮೆಂಟಮ್ ವಿಚ್ ಇಸ್ ಕರೆಕ್ಟ್ ಕ್ರಿಯೇಟೆಡ್. ಅಲ್ವಾ. ಅಬ್ಸಲ್ಯೂಟ್ಲಿ. ಸೊ ಅಂತದ್ರಲ್ಲೇ ಅಂತ ಒಂದು ಅದ್ಭುತ ನಡೆಯುತ್ತೆ. ಎಸ್, ಅಂದ್ರೆ ಒಂದು ಸೃಷ್ಟಿ ಆಗುತ್ತೆ ಹೌದು, ಇದು. ಹೌದು. ಈಗ ಕುಂಡಲಿನಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಅವೇಕನಿಂಗ್ ಆದ್ರೆ ಏನೇನಾಗತ್ತೆ? ರೈಟ್. ಸೊ ಮೊದಲನೇದಾಗಿ ಕುಂಡಲಿನಿ ಅವೇಕನ್ ಯಾಕೆ ಆಗಬೇಕು ಅನ್ನೋ ಕ್ಲಾರಿಟಿ ಇದ್ದಾಗ ಮಾತ್ರ ಅವನಿಗೆ ಯಾವ ಥರದ ಅನುಭವ ಬರುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಕುಂಡಲಿನಿ ಅವೇಕನ್ ಆಗ್ತಾ ಆಗ್ತಾ ಸ್ಟೇಜಸ್ ಬೈ ಸ್ಟೇಜಸ್ ಆತನ ಎಲ್ಲಾ ಡ್ರಾಮಾಗಳು,